ಹಾಯ್ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಸುನಿಲ್ ಮಾಡೋ ನಮಸ್ಕಾರಗಳು. ಸೊ ಈ ವಿಡಿಯೋದಲ್ಲಿ ವಿಶೇಷವಾಗಿ ಮಾತನಾಡೋದೇನಪ್ಪ ಅಂದರೆ, ಆಲ್ಮೋಸ್ಟ್ ನಾನು ಎಲ್ಲ ವೀಡಿಯೋಗಳಲ್ಲಿ ತಿಳಿಸಿದ್ದೇನೆ, ಪ್ರೀವಿಯಸ್ ವೀಡಿಯೋದಲ್ಲಿ ತಿಳಿಸಿದ್ದೀನಿ. ಬಟ್ ನಾನು ನನ್ನೊಂದು ಕಲಕಲಿಯ ಕೋರಿಕೆ ಏನಪ್ಪ ಅಂದರೆ, ನಿಮ್ಮ ಹಿಂದೆ ನೀವು ಬಿದ್ದುಬಿಡಿ, ಇನ್ಯಾರ ಹಿಂದೆ ಬೀಳಕ್ಕೆ ಹೋಗ್ಬೇಡಿ, ಅದರಿಂದ ಯಾವುದರ ಹಿಂದೆ ಬೀಳಕ್ಕೆ ಹೋಗ್ಬೇಡಿ. ಒಂದು ಸಮಯ ಅಂತ ಫಿಕ್ಸ್ ಮಾಡಿ. ಇವಾಗ ಏನಾದರೂ ಸಂಪಾದನೆ ಮಾಡಬೇಕು ಅಂತಾದರೆ ಒಂದು 5 ವರ್ಷ 6 ವರ್ಷ ಆ ಒಂದು ಮೈಂಡ್ ಸೆಟ್ಟಲ್ಲಿ ಒಂದು ಪೀರಿಯಡ್ ಅಂತ ಸೆಟ್ ಮಾಡಿ. ಓಕೆ, ಇನ್ಯಾವುದಕ್ಕೂ ಡಿಸ್ಟರ್ಬ್ ಆಗಬಾರ್ದು, ಫೋಕಸ್ ಅದರಲ್ಲಿರಬೇಕು. ನೀವೇನು ಸಂಪಾದನೆ ಮಾಡ್ತೀರಾ, ನೀವೇನು ಸಾಧನೆ ಮಾಡುತ್ತಿದೆ, ಒಂದು ಟೈಮ್ ಪೀರಿಯಡ್ ಅಂತ ಇಟ್ಬಿಡಿ. ಓಕೆ, ಅದನ್ನು ಸಾಧಿಸಿಯೇ ನೀವು ಫ್ರೀ ಆಗಬೇಕು. ಅಲ್ಲಿ ತನಕ ಆ ಒಂದು ಮೈಂಡ್ ಸೆಟ್ಟಲ್ಲೇ ನೀವು ಮುಂದುವರಿಬೇಕಾಗುತ್ತೆ. ಇನ್ನೊಂದು ಏನಪ್ಪ ಅಂದರೆ, ಇನ್ಯಾರೋ ಏನಂತಾರೆ ಅಂತ ನೀವು ಬದುಕೋಕ್ಕೆ ಹೋಗ್ಬೇಡಿ. ಆಡ್ಕೊಳ್ಳೋರು ನಿಮಗೆ ಅನ್ನ ಹಾಕಲ್ಲ ತಾನೆ. ನಿಮ್ಗೆ ಏನಾದರೂ ಕಷ್ಟ ಬಂದರೆ ಅವ್ರೇನಾದರೂ ಹೆಲ್ಪ್ ಮಾಡಲ್ಲಲ್ಲ, ಅಂಥವ್ರ ಮಾತೇನಕ್ಕೆ, ಅದನ್ನು ಬಿಟ್ಬಿಡಿ. ಇನ್ನೊಂದೇನಪ್ಪ ಅಂದರೆ, ನಿಮ್ಮ ಮನಸ್ಸು ಏನನ್ನುತ್ತೆ ಅದರ ಮಾತು ಕೇಳಿ. ಇನ್ಯಾರ ಸಜೆಷನ್ ಕೇಳೋಕ್ಕೆ ಹೋಗ್ಬೇಡಿ ಪ್ಲೀಸ್, ಮೈಂಡ್ ಡೈವರ್ಟ್ ಆಗುತ್ತೆ. ಏನಕ್ಕಂದರೆ, ನಮ್ಮ ಅಂತರಂಗದಲ್ಲಿ ಬರುವಂಥ ಮಾತಿದೆಯಲ್ಲ, ನಾವು ಓವರ್ ಥಿಂಕಿಂಗ್ ಮಾಡಬಾರ್ದು. ಥಿಂಕಿಂಗ್ ಮಾಡಿದರೆ ಒಂದು ವಿಚಾರ ಬರುತ್ತೆ, ಒಂದು 5-10 ನಿಮಿಷ ಆದ ನಂತರ ಇನ್ನೊಂದು ವಿಚಾರ ಬರುತ್ತೆ, ತುಂಬ ಒಂದು ಡಿಸ್ಟರ್ಬೆನ್ಸ್ ಆಗುತ್ತೆ ಮೈಂಡ್. ಅದಕ್ಕಿಂತ ಏನು ಮಾಡಿ ಗೊತ್ತಾ, ಒಂದು ದಿನದಲ್ಲಿ 1 ಗಂಟೆ ಧ್ಯಾನಕ್ಕೆ ಇಟ್ಬಿಡಿ. ಅದು ಧ್ಯಾನ ಮಾಡೋ ಟೈಮಲ್ಲಿ ಏನು ಮಾಡಿ ಅಂದರೆ, ಒಂದು ಕ್ವಶನ್ ಹಾಕಿ, ನನ್ನಿಂದ ಏನು ಸಾಧ್ಯ, ನಾನು ಹುಟ್ಟಿರೋ ಉದ್ದೇಶ ಏನು. ಈ ಒಂದು ಕ್ವಶನ್ ನೀವು ಹಾಕ್ತಾನೇ ಇರಬೇಕು. ನಾನು ಯಾರು, ನಾನು ಹುಟ್ಟಿರೋ ಉದ್ದೇಶ ಏನು, ನನಗೇನು ಸಾಧ್ಯ, ನಾನು ಏನಕ್ಕೋಸ್ಕರ ಈ ಭೂಮಿ ಮೇಲೆ ನನ್ನಿಂದ ಏನು ಕಾರ್ಯ ಆಗಬೇಕು, ಏನಕ್ಕೋಸ್ಕರ ನಾನು ಏನು ಜನ್ಮ ತಗೊಂಡಿದ್ದೀನಿ ಅನ್ನೋದು ಈ ಒಂದು ಕ್ವಶನ್ ಹಾಕಬೇಕು. ಕ್ರಮೇಣ ಆ ಕ್ವಶನ್ ಹಾಕ್ತಾ ಆ ಕ್ವಶನ್ಗೆ ಒಂದು ಆನ್ಸರ್ ಸಿಕ್ಬಿಡುತ್ತೆ. ಓಕೆ, ಅದು ಏನಪ್ಪ ಅಂದರೆ, ನಿಮ್ಮ ಇಂಟರ್ನಲ್ ಆಗಿ ಬಂದುಬಿಡುತ್ತೆ. ಅದು ನೀವು ಕಾನ್ಷಿಯಸ್ ಆಗಿ ಬರಲ್ಲ, ಅದು ಅನ್ಕಾನ್ಷಿಯಸ್ ಆಗಿ ಬರುತ್ತೆ. ನೀವೇನಾದರೂ ನಿಮಗೆ ಸಿಂಗಿಂಗಲ್ಲಿ ಏನಾದರೂ ಮಾಡಬೇಕು, ನನಗೆ ಅವಕಾಶ ಸಿಗ್ತಾ ಇಲ್ಲ, ಬಟ್ ನಾನು ಒಂದು ವೇದಿಕೆ ನಾನಾಗೆ ಕಂಡ್ಕೋಬೇಕು ಅನ್ನೋ ಒಂದು ಮೈಂಡ್ಸೆಟ್ ಇದ್ದರೆ ಆರಾಮಾಗಿ ಕಲಿಬೋದು, ಏನು ಟೆನ್ಷನ್ ಇಲ್ಲ, ಕಲಿಬೋದು. ಓಕೆ, ಫೋಕಸ್ ಮಾಡಬೇಕು. ಅದಾದ ನಂತರ 100% ಇನ್ವಾಲ್ವ್ಮೆಂಟ್ ಬೇಕು ನಿಮ್ಮದು. ಓಕೆ, ಏನು ಕಲಿಯೋಕ್ಕಿದೆ, ಏನು ಅಪ್ಡೇಟ್ ಮಾಡಬೇಕು. ಓಕೆ, ನನಗೆ ಏನೆಲ್ಲ ಕಲಿಯೋಕ್ಕೆ ಸಾಧ್ಯ ಇದೆ ಅದನ್ನು ಕಲಿಬೇಕು. ಆ್ಯಸ್ ಎ ನೀವು ಪ್ರೊಫೆಷ್ನಲ್ ಸಿಂಗರ್ ಆಗ್ತಿರಂತಾದರೆ, ಅಥವಾ ಪ್ರೊಫೆಷ್ನಲ್ ಆಗಿ ಬೇರೆ ಏನಾದರೂ ನೀವು ಡ್ಯಾನ್ಸರ್ ಆಗಿರ್ಬೋದು, ಅಥವಾ ಒಂದು ಏನೇ ಒಂದು ಪ್ರೊಫೆಷ್ನಲ್ ಆಗಿ ನೀವು ತಗೊಳ್ತೀರಂತಾದರೆ ಈ ಥರ ತಲೆಮಾಲೆ ಇರಬಾರ್ದು. ಒಂದು ಫೋಕಸ್ ಮೈಂಡಲ್ಲಿ ಅಲ್ಲಿ ಏನು ಕಲಿಕೆ ಬೇಕು ಮತ್ತು ವಿದ್ವತ್ತೇನು ಪಡ್ಕೋಬೇಕು, ಸೊ ಅದರ ಬಗ್ಗೆ ನಾವೊಂದು ಚಿಂತನೆ ಮಾಡಬೇಕು. ಓಕೆ, ಅದಾದ ನಂತರ ಆ್ಯಕ್ಷನ್ ತಗೋಬೇಕು. ಇನ್ ಕೇಸ್ ನೀವು ಬಿಸ್ನೆಸ್ ಮಾಡ್ತೀರಂತಾದರೂ ಕೂಡ, ಬಿಸ್ನೆಸ್ಸಲ್ಲಿ ಒಂದು 1000 ಜನ ಸಜೆಷನ್ ಕೊಡ್ತಾರೆ, ಆ ಸಜೆಷನ್ ಕೇಳೋಕ್ಕೆ ಹೋಗ್ಬೇಡಿ. 1000 ಜನ ಭಯಪಡಿಸ್ತಾರೆ, ಈ ಥರ ಮುಳುಗೋಗಿದೆ, ಈ ಥರ ಆಗಿದೆ, ಬಿಸ್ನೆಸ್ ಬೇಡ, ಹಂಗೆ ಬೇಡ, ಹಿಂಗೆ ಬೇಡ ಅಂತ ಮಾತಾಡೋರು ಪಕ್ಕಕ್ಕೆ ಇಟ್ಬಿಡಿ. ಹಬ್ಬ ಅಂದರೆ ನೀವೊಂದು ಬಿಸ್ನೆಸ್ ಮಾಡ್ತೀರಂತಾದರೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನಿಮ್ಗೆ ಗೊತ್ತಿರಲ್ಲ, ತಪ್ಪಾಗುತ್ತೆ, ಅದನ್ನು ಕಲೀರಿ. ತಪ್ಪು ಮಾಡ್ತಾ ಕಲಿಬೇಕು, ಅಷ್ಟೇ ಇರೋದು, ಅಷ್ಟೇ. ಓಕೆ, ನಾವು ಇನ್ನೇನೋ ಸಜೆಷನ್ ಕೇಳೋದು ಇನ್ನೊಂದು ಬೇಡ. ನಮ್ಮ ಮನಸ್ಸೇನನ್ನುತ್ತೆ, ನಮ್ಮ ತನ ಏನನ್ನುತ್ತೆ, ಮೊದಲು ಅದಕ್ಕೆ ಒಂದು ಆದ್ಯತೆ ಕೊಟ್ಬಿಡಿ. ಆದ್ಯತೆ ಕೊಟ್ಟಾದ ನಂತರ ಅಲ್ಲಿ ಏನೋ ಒಂದು ಸರಿ ತಪ್ಪಾಗುತ್ತೆ, ಸರಿಯಾದರೆ ಇನ್ನೊಂದು ಸ್ವಲ್ಪ ಡೆವಲಪ್ಮೆಂಟ್ ಮಾಡೋದು, ತಪ್ಪಾದರೆ ಇನ್ನೂ ತಪ್ಪು ಮಾಡಬಾರ್ದು. ಓಕೆ, ಅದರಿಂದ ಆ ಪಾಠ ಕಲಿತು ಅದನ್ನು ತಿದ್ದಿ ಮುಂದೆ ಒಂದು ಯಾವ ರೀತಿ ಇದರಿಂದ ನಾನು ಪಾಠ ಕಲಿತೆ, ಇನ್ನು ಈ ಥರ ಮಾಡಬಾರ್ದು ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ನೀವು ಹೊಸ ವಿಚಾರ ನೀವು ಮಾಡ್ತಾ ಹೋಗ್ತೀರಾ. ಅದಾದ ನಂತರ ಅಲ್ಲೇನಾದರೂ ಒಂದು ಡಿಸ್ಟರ್ಬೆನ್ಸ್ ಇರುತ್ತೆ, ಫೇಲ್ಯೂರ್ ಆಗ್ತಾ ಇರುತ್ತೆ, ಸೊ ಸತನ ಬರ್ತಾ ಇರುತ್ತೆ, ಕಲಿತಾ ಇರ್ತೀರಿ ನೀವು. ಓಕೆ, ಮಾಡಿ ಚಿಕ್ಕ ರಿಸ್ಕ್ ತಗೋಬೇಕು, ಸಿಂಪಲ್ ರಿಸ್ಕ್ ತಗೋಬೇಕಾಗುತ್ತೆ, ಹೈ ರಿಸ್ಕ್ ಬೇಡ, ಇನ್ನು ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೊಳ್ಳೇಬೇಕಾಗುತ್ತೆ. ಚೆನ್ನಾಗಿದೆ, ಮಜಾ ಇದೆ ಅದು. ಓಕೆ, ಅದಾದ ನಂತರ ನಿಮ್ಮನ್ನು ನೀವು ಚೆನ್ನಾಗಿ ಪ್ರೀತಿಸಿ. ಇನ್ಯಾರು ಚೆನ್ನಾಗಿ ನೋಡ್ಕೊಳ್ಳಲ್ಲ, ಇನ್ಯಾರು ಪ್ರೀತಿಸಲ್ಲ, ಸುಮ್ಮನೆ ಯಾರಿಲ್ಲ, ಏಕಾಂಗಿ. ಓಕೆ, ನಾವು ಬಂದಿರೋದು ನಮ್ಗೆ ಗೊತ್ತಿಲ್ಲ, ಹೋಗೋದು ನನಗೆ ಗೊತ್ತಾಗಲ್ಲ, ಅದರ ಮಧ್ಯದಲ್ಲಿ ಬಾಂಧವ್ಯ, ಪ್ರೀತಿ, ಸಂಬಂಧ, ಈ ಒಂದು ಗಂಟಲ್ಲಿ ನಾವು ಕಟ್ಬಿಡ್ತೀವಿ. ಸೊ ಅದು ಬೇಡ ಅದು. ಓಕೆ, ಆದಷ್ಟು ಸಿಂಗಲ್ ಆಗಿರೋಕ್ಕೆ, ಆದಷ್ಟು ಏಕಾಂಗಿಯಾಗಿರೋಕ್ಕೆ, ಏಕಾಂತತನನ ಎಂಜಾಯ್ ಮಾಡಿ, ಚೆನ್ನಾಗಿದೆ ಅದು. ಓಕೆ,
ಮತ್ತು ನೀವು ಏನಾದರೂ ಒಂದು ಮೈಂಡ್ ಫ್ರೀನೆಸ್ಸಿಗೆ ನಾನು ಒಂದು ಎಲ್ಲಾದರೂ ಒಂದು ಹೋಗಬೇಕು ಅಂಥದ್ದೇನು ಇದ್ದರೆ ಲಕ್ಷ ಲಕ್ಷ ಖರ್ಚು ಮಾಡಿ ಅಂತ ಹೇಳ್ತಿಲ್ಲ, ಒಂದು ಸ್ವಲ್ಪ ಹಣ ಇದ್ದರೆ ಅಥವಾ ನಿಮ್ಮೊಂದು ಎಂಜಾಯ್ಮೆಂಟಿಗೆ ಹಣ ಇಟ್ಬಿಡಿ. ಎಂಜಾಯ್ ಮಾಡಬೇಕು ಲೈಫನ್ನು. ಲೈಫ್ ಯಾವಾಗ ಜರ್ನಿ ಎಂಡ್ ಆಗುತ್ತೆ ಅಂತ ಹೇಳೋಕ್ಕಾಗುತ್ತೆ. ಸೊ ಒಂದು ಜನ್ಮ ಕೊಟ್ಟಿರೋ ದೇವರು, ಸುಮ್ಮನೆ ಚಿಂತೆ, ಜನ ಕಳ್ಕೊಂಡೆ, ಯಾವುದೋ ಸಿಗಬಾರ್ದ ವಸ್ತಾಗಿರ್ಬೋದು, ವ್ಯಕ್ತಿಗಳಾಗಿರ್ಬೋದು, ನಮ್ಮ ಥರನ ಮಾರಾಕಿ ಬೇಡ್ಕೊಂಡು ಇನ್ನೇನೋ ಲೈಫನ್ನ ಬರ್ಬಾದ್ ಮಾಡ್ಕೊಳ್ಳೋದಕ್ಕಿಂತ ನಮ್ಮ ಖುಷಿಯನ್ನು ಮೊದಲು ನೋಡ್ಕೋಬೇಕು. ನಾನು ಯಾವ ರೀತಿ ಬಟ್ಟೆ ಹಾಕಬೇಕು, ಏನು ಖುಷಿ ಇರುತ್ತೆ, ಯಾವ ರೀತಿ ನನ್ನ ವ್ಯಕ್ತಿತ್ವ ಡೆವಲಪ್ಮೆಂಟ್ ಆಗಬೇಕು, ಪರ್ಸ್ನಾಲಿಟಿ ಚೇಂಜಸ್ ಆಗಬೇಕು. ಅದಾದ ನಂತರ ನನಗೇನು ಇಷ್ಟ, ನನಗೇನು ಕಷ್ಟ, ಮತ್ತು ನಾನು ಎಂಥ ವ್ಯಕ್ತಿಗಳ ಜೊತೆ, ಎಂಥ ಒಂದು ಸಂಘದ ಜೊತೆ ನಾನು ಇರಬೇಕು ಅನ್ನೋದು ಕೂಡ ನೀವು ಆಯ್ಕೆ ಮಾಡಬೇಕಾಗುತ್ತೆ. ಇದು ಸ್ಪಷ್ಟತೆ ನಾನು ಕೊಡ್ತಿದ್ದೀನಿ. ಏನಕ್ಕಂದರೆ ನೀವೇನಾದರೂ ನಿಮ್ಮ ಮೈಂಡ್ಸೆಟ್ ಇವಾಗ ಏನಾಗುತ್ತೆ ಅಂದರೆ, ನೀವೊಂದು ಚೇಂಜ್ ಮೈಂಡ್ಸೆಟ್ಟಲ್ಲಿ ಇರ್ತೀರ. ಏನಾದರೂ ಒಂದು ಲೈಫಲ್ಲಿ ಆಗಬೇಕು, ಉದ್ಧಾರ ಆಗಬೇಕು, ನಾನು ಈ ಥರ ಮಾಡಬೇಕು, ಈ ಥರ ಚೇಂಜಸ್ ಮಾಡ್ಕೋಬೇಕು ಅಂತ ನೀವು ಒಂದು ಸರ್ತಿ ಡಿಸೈಡ್ ಮಾಡಿದರೆ, ಕೆಲವೊಂದು ವ್ಯಕ್ತಿಗಳು ಬಂದು ಅದನ್ನು ಹಾಳು ಮಾಡ್ತಾರೆ. ಮಚ ಹಿಂಗೆ ಮಚ್ಚ ಅಂತ. ಆ ಮಚ್ಚಗಳನ್ನು ಸ್ವಲ್ಪ ಆದಷ್ಟು ಒಂದು 5 ವರ್ಷ 6 ವರ್ಷ ಸೈಡ್ಗೆ ಇಟ್ಬಿಡಿ. ಪ್ರಯೋಜನ ಇಲ್ಲ ಅದೆಲ್ಲ. ಸ್ವಲ್ಪ ನೋಡ್ಕೊಂಡು ಮಾಡಿ. ಮತ್ತು ನಿಮ್ಮ ಡೆವಲಪ್ಮೆಂಟಿಗೆ ಏನೆಲ್ಲ ಬೇಕು, ಎಂಥ ವ್ಯಕ್ತಿಗಳು ಬೇಕು, ಅದನ್ನು ನೀವೇ ಚೂಸ್ ಮಾಡಿ. ಅದಾದ ನಂತರ ಸೆಲ್ಫ್ ಎಂಪವರ್ಮೆಂಟ್ ಬೇಕು. ಅಭಿವೃದ್ಧಿ, ನಮ್ಮನ್ನು ನಾವು ಚೆನ್ನಾಗಿ ನೋಡ್ಕೋಬೇಕು, ನಮ್ಮನ್ನು ನಾವು ಅಭಿವೃದ್ಧಿ ಮಾಡ್ಕೋಬೇಕು. ಗ್ರೋತ್ ಕಡೆ ನಮ್ಮನ್ನು ನಾವು ಕರ್ಕೊಂಡು ಹೋಗಬೇಕು. ನಮ್ಮ ಹಿಂದೆ ನಾವು ಇರೋಣ, ಓಕೆ, ನಮ್ಮ ಹಿಂದೆ ನಾವು ಓಡಾಡೋಣ. ನಾನು ಅನ್ನೋದಕ್ಕಿಂತ ಇಲ್ಲಿ ನನ್ನಿಂದ ಅನ್ನೋದು ದುರಂಕಾರ ಆಗಿಬಿಡುತ್ತೆ. ಬಟ್ ನಾನು ಅನ್ನೋದು ಬೇಕು, ಇಲ್ಲಂತಾದರೆ ಬದುಕೋಕೆ ಕಷ್ಟ ಆಗಿಬಿಡುತ್ತೆ. ಏನಕ್ಕಂದರೆ ದೇವರು ಕಣ್ಣು, ಕೈ, ಬಾಯಿ ಎಲ್ಲ ನಮಗಿಂತಲೇ ಕೊಟ್ಟಿದ್ದಾರೆ ಎಂಜಾಯ್ ಮಾಡೋಕ್ಕೆ. ಓಕೆ, ಇನ್ನೊಂದೇನಪ್ಪ ಅಂದರೆ ಹೆಚ್ಚಿಗೆ ಟೆನ್ಷನ್ ಮಾಡ್ಕೋಬೇಡಿ. ಇವಾಗ ಏನಾದರೂ ಒಂದು ಪರದಾಟ ನಡೀತಿದೆ ಅಂತಂದರೆ ಆಲ್ಮೋಸ್ಟ್ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ನೋಡ್ಕೊಳ್ಬೋದು. ಓಕೆ, ಇನ್ನು ಜಂಜಾಟದಲ್ಲಿ ಹೋಗಬೇಡಿ. ಸುಮ್ಮನೆ ಎಲ್ಲ ನಮ್ಮವರು ಒಳ್ಳೆಯವರು ಅಂತ ಅಂದ್ಕೊಂಡು ನೀವು ಕೆಟ್ಟವರಾಗಬೇಡಿ. ನಿಮ್ಮ ಬಾಳನ್ನು ಹಾಳು ಮಾಡ್ಕೋಬೇಡಿ. ಯಾರಿಲ್ಲ. ಓಕೆ, ಎಲ್ಲ ಕ್ಷಣ ಅಷ್ಟೇ, ನೆನಪಷ್ಟೇ. ಪರ್ಮನೆಂಟ್ ಯಾವುದೂ ಇಲ್ಲ. ಖುಷಿನೂ ಅಷ್ಟೇ, ದುಃಖನೂ ಅಷ್ಟೇ. ಪರ್ಮನೆಂಟ್ ಅನ್ನೋದು ಇಲ್ಲವೇ ಇಲ್ಲ ಈ ಭೂಮಿ ಮೇಲೆ. ಸ್ಥಿರ ಅನ್ನೋದು ಇಲ್ಲವೇ ಇಲ್ಲ. ಅಸ್ಥಿರನೇ. ನಮ್ಮ ಬಾಡಿ ಚೇಂಜ್ ಆಗ್ತಿರುತ್ತೆ, ನಮ್ಮ ಫೇಸ್ ಚೇಂಜ್ ಆಗ್ತಿರುತ್ತೆ, ಭಾವನೆ ಚೇಂಜ್ ಆಗ್ತಿರುತ್ತೆ. ಯಾವ ಸ್ಥಿರತೆಯಲ್ಲಿದೆ? ಯಾವುದಿಲ್ಲ ತಾನೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನಮ್ಮ ಸ್ವಭಾವಕ್ಕೆ ಯಾರು ಇಷ್ಟ ಆಗ್ತಾರೆ ನೋಡಿ, ಅವ್ರ ಜೊತೆನೇ ಇರಿ. ನಮ್ಮ ಸ್ವಭಾವಕ್ಕೆ ಆಪೋಸಿಟ್ ಇರೋರ ಹತ್ರ ನಾವು ವಾದ ಮಾಡೋದಾಗಿರ್ಬೋದು, ಅಥವಾ ಇನ್ನೇನೋ ನಾವು ಫ್ರೆಂಡ್ಶಿಪ್ ಮಾಡಿಕೊಂಡು ಅದರಲ್ಲಿ ಏನಿಲ್ಲ ರೀ. ಅಲ್ಲಿ ನಮ್ಮತನನ ನಾವು ಮಾರಬೇಕಾಗುತ್ತೆ. ಏನಕ್ಕಂದ್ರೆ ನಮ್ಮ ಸ್ವಭಾವಕ್ಕೆ ನಮ್ಮ ಸ್ವಭಾವಕ್ಕೆ ಸೆಟ್ ಆಗೋರ ಹತ್ರ ನಾವು ಪ್ರೀತಿ ವಿಶ್ವಾಸದಿಂದ ಇರೋಣ, ಫ್ರೆಂಡ್ಶಿಪ್ ಮಾಡೋಣ. ಓಕೆ, ಸೆಲ್ಫ್ ರೆಸ್ಪೆಕ್ಟ್ ವೆರಿ ಇಂಪಾರ್ಟೆಂಟ್. ಏನಿದ್ರೂ ಕೂಡ ನಮ್ಮ ಜೊತೆ ನಾವು ಚೆನ್ನಾಗಿರೋಣ. ಬಗ್ಗೆ ಈ ಪ್ರಪಂಚದ ಯಾವುದೇ ಒಳ್ಳೆಯದೂ ಬೇಡ, ಕೆಟ್ಟದೂ ಬೇಡ. ಏನಕ್ಕಂದರೆ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ನೋಡಿ, ಲೆಜೆಂಡ್ಸ್, ಈ ಬಿಲಿಯನರಿ ಮೈಂಡ್ಸೆಟ್ ಇರೋರು. ಹೆಂಗೆ ಗೊತ್ತಾ, ಅವ್ರದ್ದೊಂದು ಪ್ರಪಂಚನೇ ಬೇರೆ. ಇವಾಗ ಈ ನಾರ್ಮಲ್ ಏನಿದೆ ಪ್ರಪಂಚ, ಅದಕ್ಕಿಂತ ಒಂದು ಲೆವೆಲ್ ಬೇರೆ ಪ್ರಪಂಚ ಅವ್ರ ಹತ್ರ. ಅವರು ಕ್ವಾಲಿಟಿ ವ್ಯಕ್ತಿಗಳ ಜೊತೆ ಇರ್ತಾರೆ, ಆರೋಗ್ಯದ ಬಗ್ಗೆ ಗಮನ ಇರ್ತಾರೆ. ಏನು ತಿನ್ನಬೇಕು, ಎಷ್ಟು ಲೀಟರ್ ನೀರು ಕುಡಿಬೇಕು, ಯಾವ ರೀತಿ ಎಕ್ಸಸೈಸ್ ಬೇಕು, ಡಯಟ್ನ ಫಾಲೋ ಮಾಡ್ತಾರೆ. ಅವರನ್ನು ಅವ್ರು ಚೆನ್ನಾಗಿ ನೋಡ್ಕೊಳ್ತಾರೆ. ಅದಾದ ನಂತರ ಅವರ ಸರೌಂಡು ವ್ಯಕ್ತಿಗಳು ಹೆಂಗೆ ಇರ್ತಾರೆ ಅಂತಂದರೆ, ಅವರಷ್ಟೇ ಲೆವೆಲಲ್ಲಿ ಇರ್ತಾರೆ. ನಾವು ಗುದ್ದಾಡಿದ್ರು ಕೂಡ ನಮ್ಮ ಲೆವೆಲ್ ಅವ್ರ ಹತ್ರ ಗುದ್ದಾಡಬೇಕು, ಅಥವಾ ನಮ್ಮ ಲೆವೆಲಿಂದ ಮೇಲೆ ಇರೋ ಹತ್ರ ಗುದ್ದಾಡಬೇಕು. ಓಕೆ, ಆ ಥರ ಅವ್ರದ್ದು ಮೈಂಡ್ಸೆಟ್. ಕಲಿತಾ ಇರ್ತಾರೆ, ಹೊಸ ಹೊಸ ವಿಚಾರ ಅವರಿಗೆ ತಿಳಿತಾ ಇರುತ್ತೆ. ಏನಕ್ಕಂದರೆ ಅವ್ರ ಮೈಂಡ್ಸೆಟ್ಟಿಗೆ ಯಾರು ಇರ್ತಾರೆ ನೋಡಿ, ಅಂಥ ವ್ಯಕ್ತಿಗಳ ಜೊತೆನೇ ಇರ್ತಾರೆ ಅವರು. ಅವಾಗ ಏನಾಗುತ್ತೆ, ಬ್ಯಾಲೆನ್ಸಿಂಗ್ ಆಗಿರುತ್ತೆ. ಓಕೆ, ನಮ್ಮ ಮೈಂಡ್ಸೆಟ್ಟಿಗೆ ಬೇಕಾಗಿರುವಂಥ ಒಂದು ನಮ್ಮ ಸ್ವಭಾವಕ್ಕೆ ಹೊಂದ್ಕೊಳ್ಳುವಂಥ ಫ್ರೆಂಡ್ಶಿಪ್ ಇರ್ಬೋದು ಅಥವಾ ವ್ಯಕ್ತಿಗಳಿರ್ಬೋದು, ಅವರಿಂದ ನಮ್ಮ ಗ್ರೋತ್ ಖಂಡಿತ ಆಗುತ್ತೆ. ಬಟ್ ನಾವು ಯಾವ್ಯಾವ ವ್ಯಕ್ತಿಗಳನ್ನು ನಾವು ಹತ್ತಿರ ಇಟ್ಕೊಂಡು ಸುಮ್ಮನೆ ಮೂರ್ಖತನದ ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು ಮಾಡೋಕ್ಕೆ ಹೋಗಬೇಡಿ. ಓಕೆ, ಗೊತ್ತಿದ್ದು ತಪ್ಪು ಮಾಡೋಕ್ಕೆ ಹೋಗಬೇಡಿ. ಚೆನ್ನಾಗಿರಲ್ಲ ಅದು ನಮಗೆ ನಾವು ಮಾಡುವಂಥ ದ್ರೋಹ ಅದು. ಓಕೆ, ಮತ್ತು ಇನ್ಯಾರ ಮೇಲೆ ಹೆಚ್ಚಿಗೆ ಅಟ್ಯಾಚ್ಮೆಂಟ್ ಇಟ್ಕೋಬೇಡಿ. ನೋವು ಪಡ್ಕೊಳ್ತೀರಾ,
ಹೆಚ್ಚಿಗೆ ಫೀಲಿಂಗ್ಸ್ ಇಟ್ಕೋಬೇಡಿ, ಖಂಡಿತ ಹಸಿರಾಗ್ಬಿಡುತ್ತೆ. ಸೊ ನಮ್ಮ ಜೊತೆ ನಾವು ಸ್ಥಿರತೆಯಲ್ಲಿರೋಣ, ಓಕೆ. ನಮ್ಮ ಜೊತೆ ಏನಕ್ಕಂದರೆ ನಮ್ಮನ್ನು ಕೆಣಕೋಕ್ಕೆ ಬರುವವರು ಕೂಡ ಸ್ವಲ್ಪ ದೂರ ಇರಲಿ, ಅಥವಾ ನಮ್ಗೆ ಹಿಂಸೆ ಕೊಡೋರು ಕೂಡ ದೂರ ಇರಲಿ, ಅಥವಾ ನಮ್ಮ ಮೈಂಡ್ ಸೆಟ್ಗೆ ಆಗದಿರುವಂಥವ್ರು ಕೂಡ ದೂರ ಇರಲಿ. ಒಂದು 5 ವರ್ಷ 2 ವರ್ಷ ಏನೇ ನೀವು ಒಂದು ಅವಧಿ ಫಿಕ್ಸ್ ಮಾಡೋ ಟೈಮಲ್ಲಿ ಇಂಥವ್ರನ್ನ ಸ್ವಲ್ಪ ದೂರ ಇಟ್ಬಿಡಿ. ಮಾತಾಡೋರು ಮಾತಾಡ್ತಿರ್ತಾರೆ, ಓಕೆ. ಸೊ ಅದ್ರ ಬಗ್ಗೆ ಚಿಂತೆ ಮಾಡ್ಕೋಬೇಡಿ. ನಿಮ್ಮ ಜೊತೆ ನೀವು ಇರಿ, ನಿಮ್ಮ ಜೊತೆ ಯಾರು ಚೆನ್ನಾಗಿದ್ದಾರೆ ಅವ್ರ ಜೊತೆ ಇರಿ, ಓಕೆ. ನಿಮ್ಮ ಜೊತೆ ಯಾರು ಚೆನ್ನಾಗಿ ಮಾತಾಡ್ತಾರೆ ಅವ್ರ ಜೊತೆ ಚೆನ್ನಾಗಿ ಮಾತಾಡಿ. ಮತ್ತು ಒಂದು ಹ್ಯಾಪಿಯಾಗಿರುವಂಥ ಪರ್ಸನ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಓಕೆ. ಒಂದು ನಗು ತರಿಸುವಂಥ ವ್ಯಕ್ತಿಗಳಾಗಿರ್ಬೋದು, ಒಂದು ಖುಷಿ ಮಾತಾಡುವಂಥ ವ್ಯಕ್ತಿಗಳಾಗಿರ್ಬೋದು, ಕಷ್ಟದಲ್ಲಿರುವಾಗ ಅಥವಾ ಬೇಜಾರಲ್ಲಿರುವಾಗ ಒಂದು ಸಾಂತ್ವನ ಹೇಳುವಂಥ ವ್ಯಕ್ತಿಗಳಾಗಿರ್ಬೋದು. ಏನೇನು ತಪ್ಪು ಮಾಡಿದರೂ ಅದನ್ನು ತಿದ್ದಿ ಬುದ್ಧಿ ಹೇಳುವಂಥ ಗುರುಸ್ಥಾನದಲ್ಲಿ ಇರುವವರನ್ನು ಇರ್ಬೋದು. ಸೊ ಅವ್ರನ್ನ ಯಾವತ್ತೂ ಕೂಡ ಬಿಟ್ಕೊಡ್ಬೇಡಿ, ಓಕೆ. ಸೊ ನಾವು ಚೆನ್ನಾಗಿರೋಣ, ನಾವು ಚೆನ್ನಾಗಿದ್ದು ನಮ್ಮವರಂತ ಯಾರಿದ್ದಾರೆ ಅವರನ್ನು ಚೆನ್ನಾಗಿ ನೋಡ್ಕೊಳ್ಳೋಣ, ಏನಂತೀರ? ಸೊ ಥ್ಯಾಂಕ್ ಯು ಸೋ ಮಚ್.